ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇರುವಂತಹದ್ದು ಕಾಂಗ್ರೆಸ್ ಪಕ್ಷದ ಒಳಗೆ ಏನು ನಡೀತಾ ಇದೆ, ಏನು ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಚರ್ಚೆಯಾಗಿದೆ. ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಒಂದು ಭರ್ಜರಿಯಾದಂತಹ ಔತಣಕೂಟವನ್ನು ಶಾಸಕರಿಗೆ ಮತ್ತು ಪಕ್ಷದ ಪ್ರಮುಖರಿಗೆ ಏರ್ಪಡಿಸಿದರು. ಈ ಡಿನ್ನರ್ ಕೂಟದಲ್ಲಿ ಏನೇನು ಚರ್ಚೆ ಆಗಬೇಕಾಗಿತ್ತು, ಏನೇನು ಪರಸ್ಪರ ಚರ್ಚೆ ನಡೆದಿದೆ ಮತ್ತು ಏನೇನು ಬಹಳ ಮುಖ್ಯವಾಗಿ ಬಹಿರಂಗವಾಗಿ ಚರ್ಚೆ ನಡೆದಿದೆ ಎನ್ನುವಂತಹದ್ದು ಒಂದು ಸಂಗತಿಯಲ್ಲಿ ನಮಗೆ ಕುತೂಹಲ ಕೆರಳಿಸುವಂತಹದ್ದು. ಈ ಡಿನ್ನರ್ ಪಾಲಿಟಿಕ್ಸ್ ಏನು ಹೊಸತಲ್ಲ. ಹಿಂದೆಯೂ ಕೂಡ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸೋದು ಒಂದು ಪದ್ಧತಿ ಇತ್ತು. ಮುಖ್ಯಮಂತ್ರಿಯವರು ಆ ಪದ್ಧತಿಯನ್ನು ಮಾಡ್ತಾ ಇದ್ರು, ಈಗ ಉಪಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಸಲದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬಹಳ ಭರ್ಜರಿಯಾದಂತಹ ಔತಣಕೂಟ ಬಹಳ ದೊಡ್ಡ ಪಂಚತಾರ ಹೋಟೆಲ್ನಲ್ಲಿ ನಡೆದಿದೆ. ಒಂದೆಡೆಯಲ್ಲಿ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಬದಲಾವಣೆ ಆಗುತ್ತಾ ಎನ್ನುವಂತಹ ಚರ್ಚೆ ನಿರಂತರವಾಗಿ ಪಕ್ಷದ ಒಳಗೆ ಮತ್ತು ಹೊರಗೆ ನಡೀತಾನೆ ಇದೆ. ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಲು ಬಯಸಿದ್ರು ಕೂಡ ಆ ಬ್ರೇಕ್ ಹಾಕೋದು ಸಫಲವಾಗ್ತಾ ಇಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್, ಒಂದು ಸಲ ದಲಿತ ಶಾಸಕರೆಲ್ಲ ಸೇರಿ ಸಚಿವರೆಲ್ಲ ಸೇರಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಬಂತು. ಆಮೇಲೆ ಹೈಕಮಾಂಡ್ನಿಂದ ಅದಕ್ಕೆ ತಡೆ ಬಂತು. ಆ ಬಳಿಕ ದಲಿತ ಶಾಸಕರು ಸಚಿವರೆಲ್ಲ ದೆಹಲಿಗೆ ಹೋದ್ರು, ಹೈಕಮಾಂಡ್ನವರನ್ನ ಭೇಟಿಯಾದ್ರು, ಅಲ್ಲಿ ಅದರ ಬಗ್ಗೆ ಚರ್ಚೆ ನಡೆಯಿತು. ಇದೇ ರೀತಿ ಪ್ರತಿಯೊಂದು ಕಡೆಯೂ ಕೂಡ ಸಣ್ಣ ಪುಟ್ಟ ಮಾತುಕತೆ ನಡೀತಾನೆ ಇದೆ. ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತಾ ಎನ್ನುವಂತಹದ್ದು ಬಹಳ ಮುಖ್ಯ ಪ್ರಶ್ನೆ. ಸ್ವತಃ ಸಿದ್ದರಾಮಯ್ಯ ಅವರು ಪದೇ ಪದೇ ಇದನ್ನು ಹೇಳ್ತಾ ಇದ್ದಾರೆ, ಇಲ್ಲ ಮುಂದಿನ 5 ವರ್ಷಗಳ ಕಾಲ, ಮುಂದಿನ ಈ ಇಡೀ 5 ವರ್ಷದ ಟರ್ಮ್ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ, ಅದಲ್ಲದೆ ಅದರ ಮುಂದೆ ಕೂಡ ನಮ್ಮ ಸರ್ಕಾರ ಬರ್ತದೆ ಎನ್ನುವ ಮಾತನ್ನು ಹೇಳಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲೂ ಕೂಡ ಅವರದೇ ಮಾತನ್ನು ಪುನರುಚ್ಚರಿಸಿದ್ದಾರೆ. ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿಯೇ ಕಾಲೆಳೆಯಲಿಕ್ಕೆ ಶುರು ಮಾಡಿದಾಗ, ಮುಖ್ಯಮಂತ್ರಿ ಅವರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಬದಲಾವಣೆ ಆಗ್ತದೋ ಗೊತ್ತಿಲ್ಲ, 2.5 ವರ್ಷದ ಟರ್ಮ್ ಮಾತ್ರ ಇದೆ, 2.5 ವರ್ಷದ ನಂತರ ಬದಲಾಗಬೇಕು ಎನ್ನುವಂತಹ ಮಾತುಕತೆ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ರಲ್ಲ ಎನ್ನುವಂತಹ ಮಾತನ್ನು ಅಶೋಕ್ ಅವರು ಹೇಳಿದಾಗ, ಸಿದ್ದರಾಮಯ್ಯ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು, ಅಂತಹ ಯಾವ ಪ್ರಸ್ತಾಪವೂ ಕೂಡ ಇಲ್ಲ, ಈ 5 ವರ್ಷದ ಅವಧಿ ನಾನೇ ಪೂರ್ತಿಗೊಳಿಸ್ತೇನೆ, ಅದು ಮಾತ್ರವಲ್ಲ ಮುಂದಿನ ಟರ್ಮ್ ಕೂಡ ನಾವೇ ಅಧಿಕಾರ ವಹಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಸಿದ್ದರಾಮಯ್ಯ ಅವರು ಹೇಳಿರುವ ಮಾತಿನಲ್ಲಿ 2 ವಾಕ್ಯಗಳ ರಚನೆಯನ್ನು ನಾವು ಗಮನಿಸಬೇಕು. ಈ 5 ವರ್ಷಗಳ ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಮುಂದಿನ ಅವಧಿನಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಮುಖ್ಯಮಂತ್ರಿಯವರ ಮನಸ್ಸಿನಲ್ಲಿ ಈ ಟರ್ಮನ್ನು ಮುಗಿಸಬೇಕು ಅನ್ನುವಂಥದ್ದು ಖಚಿತವಾಗಿದೆ. ಆ ನಂತರದ್ದು ಅವರು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಈ ಮಧ್ಯೆ DK ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಏಕೆ ಏರ್ಪಡಿಸ್ತಾ ಇದ್ದಾರೆ? BJಪಿಯವರು ಹೇಳೋ ಪ್ರಕಾರ ಕಾಂಗ್ರೆಸ್ನ ಒಳಗಡೆ ಅಧಿಕಾರದ ಅಂತಃಕಲ ಈಗಾಗಲೇ ಶುರುವಾಗಿದೆ. ಅದರ ಹಿನ್ನೆಲೆಯಲ್ಲಿಯೇ ಈ ಥರದ ಚಟುವಟಿಕೆಗಳು ಬಹಳ ಬಿರುಸಿನಿಂದ ನಡೀತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಏನೂ ರಾಜಕೀಯ ಮಾತಾಡಲಿಕ್ಕೆ ಆಗೋದಿಲ್ಲ ಎನ್ನುವುದು ಎಲ್ರಿಗೂ ಗೊತ್ತಿರುವಂತಹದ್ದು. ಶಾಸಕರು ಎಲ್ಲ ಬಣದವರು ಅಲ್ಲಿ ಬರ್ತಾರೆ, ಎಲ್ಲ ಥರದ ಮಾತುಕತೆ ನಡೀತದೆ. ಆದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಡಿನ್ನರ್ ಪಾಲಿಟಿಕ್ಸ್ನ ಡಿನ್ನರ್ ಮೀಟಿಂಗ್ನಲ್ಲಿ ನಡೆಯುವಂಥದ್ದು ಏನೂ ಇಲ್ಲ. ಆದರೆ ಪರಸ್ಪರ ಒಂದೊಂದು ಟೇಬಲ್ನಲ್ಲಿ ಕೂತ್ಕೊಂಡಂತಹ ಶಾಸಕರು ಏನು ಮಾತಾಡ್ತಾರೆ, ಇದು ಬಹಳ ಕುತೂಹಲದ ಸಂಗತಿ. ಎಲ್ಲವೂ ಸರಿಯಾಗ್ತದೆ ಎನ್ನುವಂತಹ ಒಂದು ಮೂಡ್ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಿಯೇಟ್ ಆದ ತಕ್ಷಣ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ತವೆ. 2 ವಾರದ ಹಿಂದಿನ ದೃಶ್ಯವನ್ನು ನೋಡಿ. AICC ಅಧ್ಯಕ್ಷರಾದಂತಹ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾರೂ ಪರಸ್ಪರ ವಿರೋಧಾಭಾಸದ ಹೇಳಿಕೆಗಳನ್ನು ನೀಡಬಾರದು, ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತನಾಡಬಾರದು, KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತನಾಡಬಾರದು ಎನ್ನುವಂತಹ ಒಂದು ಸ್ಪಷ್ಟ ನಿರ್ದೇಶನವನ್ನು ಖರ್ಗೆ ಅವರು ಕೊಟ್ಟರು. ಖರ್ಗೆ ಅವರು ಆ ಹೇಳಿಕೆಯನ್ನು ಕೊಟ್ಟ ಮರುದಿನವೇ ಇನ್ನೆರಡು ಹೇಳಿಕೆಗಳು ಬಂದವು. ಮತ್ತೆ KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೇಳಿಕೆಗಳು ಬಂದವು. ಅದೆಲ್ಲಕ್ಕೂ ಮಿಗಿಲಾಗಿ ಕಳೆದ ವಾರ ಮಾಜಿ ಮುಖ್ಯಮಂತ್ರಿ ಹೈಕಮಾಂಡ್ನಲ್ಲಿ ಹಲವು ಹುದ್ದೆಗಳನ್ನು ನಿರ್ವಹಿಸಿದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕ ವೀರಪ್ಪ ಮೊಯ್ಲಿ ಅವರು ಒಂದು ಬಹಿರಂಗ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಇವತ್ತಲ್ಲ ನಾಳೆ ಆಗ್ತಾರೆ, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವಂತಹ ಮಾತನ್ನು ಮೊಯ್ಲಿ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಂತ ಮಾತನ್ನು ಹೇಳಬೇಕಾದಂತಹ ಸಂದರ್ಭ ಏನಾದರೂ ಇತ್ತ, ಅಗತ್ಯ ಏನಾದರೂ ಇತ್ತ ಅಂತ ಹೇಳಿದರೆ ಯಾವ ಅಗತ್ಯವೂ ಇರಲಿಲ್ಲ, ಯಾವ ಸಂದರ್ಭವೂ ಇರಲಿಲ್ಲ.
ಡಿ.ಕೆ. ಶಿವಕುಮಾರ್ ಅವರು ಈ ಹೇಳಿಕೆಯ ಬಗ್ಗೆ ಪತ್ರಕರ್ತರು ಕೇಳಿದಾಗ ಮೌನವಾಗಿದ್ದಾರೆ. ಅವರು ಹೇಳಿದರು, ನನಗೆ ಎಐಸಿಸಿ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಹೇಳಿದ ನಿರ್ದೇಶನದ ಪ್ರಕಾರ ನಾನು ನಡೆದುಕೊಳ್ತೇನೆ, ಇದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಅದಾದ ಬಳಿಕ ಈಗ 4 ದಿನಗಳ ಹಿಂದೆ ಜೇವರ್ಗಿಯಲ್ಲಿ ನಡೆದಂತಹ ಕಲ್ಯಾಣ ಪಥ ಯೋಜನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿ ಇರ್ತಾರೆ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ, ಇಬ್ಬರೂ ಜೊತೆಯಾಗಿ ಸಾಗಿರಿ ಎನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಕಡೆ ನೋಡ್ತಾ ಖರ್ಗೆ ಅವರು ಹೇಳ್ತಾರೆ. ಅವತ್ತಿನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಬೇಕಾಗಿತ್ತು, ಆದರೆ ಅವರು ಭಾಗವಹಿಸಿರಲ್ಲ ಆರೋಗ್ಯದ ಕಾರಣಗಳಿಂದ ಅಂತ ಅವರ ಆಪ್ತ ಮೂಲಗಳು ಹೇಳ್ತವೆ. ಇಬ್ಬರನ್ನು ಉದ್ದೇಶಿಸಿ ಬಹಿರಂಗವಾಗಿ ಖರ್ಗೆ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಖರ್ಗೆ ಅವರಿಗೂ ಕೂಡ ಸ್ಪಷ್ಟವಾಗಿ ಏನನ್ನು ಹೇಳುವಂತಹ ಮನಸ್ಸಿಲ್ಲ ಅಥವಾ ಅಗತ್ಯ ಇಲ್ಲ ಎಂದು ಅವರು ಭಾವಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಈ ಚರ್ಚೆ ಏನು ನಡೀತಾ ಇದೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಎನ್ನುವಂಥದ್ದು, ಮುಖ್ಯಮಂತ್ರಿಗೆ 2.5 ವರ್ಷ ಮಾತ್ರ ಟರ್ಮ್ ಇರೋದು, ನವೆಂಬರ್ ಡಿಸೆಂಬರ್ ವೇಳೆಗೆ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂಥದ್ದು, ಇದು ಎರಡೂ ಚರ್ಚೆಯ ಸಂದರ್ಭದಲ್ಲಿ ಖರ್ಗೆ ಅವರು ಕೂಡ ಬಹಳ ಮುಗುಮ್ಮಾಗಿ ಈ ವಿಷಯಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು. ಪರಿಶಿಷ್ಟ ಪಂಗಡ ಜಾತಿ ಪಂಗಡದ ಮಂತ್ರಿಗಳು ದೆಹಲಿಗೆ ಯಾತ್ರೆ ಹೋದಾಗ ಅಲ್ಲಿ ಖರ್ಗೆ ಅವರನ್ನು ಭೇಟಿಯಾಗಿದ್ದು ಕೂಡ ಬಂತು ಪ್ರಸ್ತಾಪ. ಬಹಿರಂಗವಾಗಿ ಯಾವುದರಲ್ಲೂ ವರದಿ ಆಗಲಿಲ್ಲ ಅಂತ ಹೇಳಿ ಆದರೂ ಕೂಡ ಅಂತರಂಗದ ಮಾತುಗಳನ್ನು ಈ ಸಚಿವರ ಬಳಿ ಕೇಳಿದಾಗ ಅವರು ಹೇಳಿದ್ದು, ಖರ್ಗೆ ಅವರನ್ನು ನಾವು ಭೇಟಿಯಾಗಿ ನವೆಂಬರ್ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿಯವರ ಬದಲಾವಣೆ ಆಗುವುದಾದರೆ ತಾವೇ ಕರ್ನಾಟಕಕ್ಕೆ ಬರೋದು ಒಳ್ಳೆಯದು ಎನ್ನುವಂಥ ಮಾತನ್ನು ಅವರಿಗೆ ಹೇಳಿದ್ದೇವೆ ಎನ್ನುವಂಥದ್ದು ಪ್ರಸ್ತಾಪ ಬಂತು. ಆದರೆ ಖರ್ಗೆ ಅವರ ಪ್ರತಿಕ್ರಿಯೆ ಈ ಸಂದರ್ಭದಲ್ಲಿ ಬಹಳ ಕುತೂಹಲಕರವಾಗಿತ್ತು. ಅವರು ಏನನ್ನೂ ಬಹಳ ಸ್ಪಷ್ಟವಾಗಿ ಈ ಪರಿಶಿಷ್ಟ ವರ್ಗದ ಶಾಸಕರಿಗೆ ಮತ್ತು ಸಚಿವರಿಗೆ ಹೇಳಲಿಲ್ಲ. ಅವರು ಅವರ ಜೊತೆ ಹೇಳಿದ್ದು ಇಷ್ಟೇ, ನನಗೆ ಹೈಕಮಾಂಡ್ ಇಲ್ಲಿ ಒಂದು ಜವಾಬ್ದಾರಿ ವಹಿಸಿಕೊಟ್ಟಿದೆಯಲ್ಲ, ಅದನ್ನು ನಾನು ನಿರ್ವಹಿಸಬೇಕಲ್ಲ ಎನ್ನುವಂಥ ಮಾತುಗಳನ್ನು ಹೇರಿ ಅವರು ಆ ಪರಿಶಿಷ್ಟ ವರ್ಗದ ಸಚಿವರನ್ನು ವಾಪಸ್ ಕಳಿಸ್ತಾರೆ. ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಾಗ ಕಾಂಗ್ರೆಸ್ನಲ್ಲಿ ಏನೋ ನಡೀತಾ ಇದೆ, ಏನೋ ನಡೆಯಲಿದೆ ಎನ್ನುವಂತಹ ಬಿಜೆಪಿಯ ಊಹೆ ಕೂಡ ತಪ್ಪು ಅಂತೇಳಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಧೈರ್ಯ ಇದೆಯಾ? ಇಂಥ ಬಹಳ ಪರಿಣಾಮವನ್ನು ಬೀರುವಂತಹ ದೂರಗಾಮಿ ಪರಿಣಾಮವನ್ನು ಬೀರುವಂತಹ ಒಂದು ಬದಲಾವಣೆಯನ್ನು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು ಅಥವಾ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಇರಬಹುದು, ಅದು ಎರಡನ್ನು ಕೈಗೊಳ್ಳುವಂತಹ ಧೈರ್ಯ ಎಐಸಿಸಿಗೆ ಹೈಕಮಾಂಡ್ ನಾಯಕರಿಗೆ ಇದೆಯಾ ಎನ್ನುವಂತಹದ್ದು ನಾವು ಕುತೂಹಲದಿಂದ ಕೇಳಿಕೊಳ್ಳಲಾಗಿರುವಂತಹ ಪ್ರಶ್ನೆ. ಈ ಮಧ್ಯೆ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ವಿಸ್ತರಣೆಯನ್ನು ಖಂಡಿತ ಮಾಡ್ತಾರೆ, ಹಲವು ಬದಲಾವಣೆಗಳಾಗ್ತವೆ ಎನ್ನುವಂತಹ ಮಾತು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಗುಸು ಕೇಳಿ ಬರ್ತಾ ಇದೆ. ಜೂನ್ ತಿಂಗಳಲ್ಲಿ ಈ ಬದಲಾವಣೆ ನಡೆಯಬಹುದು ಎನ್ನುವ ಆಶಾವಾದದಲ್ಲಿ ಹಲವು ಶಾಸಕರು ಕೂಡ ಇದ್ದಾರೆ. ಅದಕ್ಕೂ ಮುನ್ನ ಮೇ ತಿಂಗಳಲ್ಲಿ ಒಂದು ಮಹತ್ವದ ಒಂದು ಸಂಗತಿ ಘಟಿಸುವ ಸಾಧ್ಯತೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಒಳಗಿಂದೊಳಗೆ ಮೇ ತಿಂಗಳಿನಲ್ಲಿ ಬಹುತೇಕ ಮೇ 2ನೇ ವಾರದಲ್ಲಿ ಒಂದು ಬಹಳ ದೊಡ್ಡ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷ ಏರ್ಪಡಿಸುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬಿದ್ದನ್ನು ಆಚರಿಸುವಂತಹ ಒಂದು 2ನೇ ವಾರ್ಷಿಕೋತ್ಸವದ ಸಮಾರಂಭ. ಈ ಸಮಾರಂಭದಲ್ಲಿ ಹೈಕಮಾಂಡ್ನಿಂದ ಕೂಡ ನಾಯಕರು ಬರಲಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ, ಯಾವುದೇ ರೀತಿಯ ಈ ಗುಸುಗುಸು ಮಾತುಗಳಿಗೆ ಅರ್ಥವಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಎನ್ನುವುದು ಕೇಳಿ ಬರುತ್ತಾ ಇರುವಂತಹ ಮಾತು. ಈ ಸಮಾವೇಶ ನಡೆದ ನಂತರ ಸಂಪುಟ ವಿಸ್ತರಣೆ ಅಥವಾ ಸಂಪುಟದಲ್ಲಿ ಬದಲಾವಣೆಗಳು ನಡೀತದೆಯಾ? ಅದು ನಡೀತದೆ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತೆ ಎನ್ನುವಂತಹದ್ದು ಕೇಳಿ ಬರ್ತಾ ಇರುವಂತಹ ಮಾತು. ಅಕಸ್ಮಾತ್ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಬದಲಾವಣೆ ಆಗಲಿಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಬಹಳ ದೊಡ್ಡ ಸುದ್ದಿಯೊಂದು ಕರ್ನಾಟಕ ರಾಜಕೀಯಕ್ಕೆ ಕಾದಿದೆ ಎಂದು ಕೂಡ ನಾವು ಊಹಿಸಿಕೊಳ್ಳಬಹುದು. ಸಂಪುಟ ವಿಸ್ತರಣೆ ನಡೆಯುವುದಿಲ್ಲ ಎನ್ನುವುದಾಗಿ ಡಿ.ಕೆ. ಶಿವಕುಮಾರ್ ಬಣದ ಹಲವು ಸಚಿವರು ಶಾಸಕರು ಒಳ ಮಾತುಕತೆಗಳಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ನಡೀತದೆ ಎನ್ನುವಂತಹ ಮಾತು ಮುಖ್ಯಮಂತ್ರಿ ಅವರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮತ್ತು ಮುಖ್ಯಮಂತ್ರಿ ಅವರ ಮನಸ್ಸಿನಲ್ಲಿಯೂ ಕೂಡ ಆ ಮಾತು ಇದೆ. ಒಂದು ವೇಳೆ ಜೂನ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಹೈಕಮಾಂಡ್ ನವೆಂಬರ್ ನಂತರವೂ ಮುಂದುವರಿಯೋದಕ್ಕೆ, ಅಂದರೆ ಮುಂದಿನ 2.5 ವರ್ಷಗಳ ಕಾಲ ಮುಂದುವರಿಯೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ ಎಂದು ರಾಜಕೀಯ ವಲಯದಲ್ಲಿ ಭಾವಿಸಲಾಗ್ತಾ ಇದೆ. ಇದೆಲ್ಲದರ ನಡುವೆ ಡಿ.ಕೆ.ಶಿ ಅವರ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಡಿ.ಕೆ.ಶಿ ಅವರ ಮನಸ್ಸಿನಲ್ಲಿ ಹೇಗಾದರೂ ಮಾಡಿ ನಾನು ಈ ಟರ್ಮ್ನಲ್ಲಿಯೇ ಮುಖ್ಯಮಂತ್ರಿ ಹುದ್ದೆಯನ್ನ ಅನುಭವಿಸಬೇಕು, ಅದರಲ್ಲಿ ಅಧಿಕಾರದಲ್ಲಿ ಉಳಿಬೇಕು ಎನ್ನುವಂತಹ ಒಂದು ಮಾತು ಅವರ ಮನಸ್ಸಿನಲ್ಲಿ ಇದೆ. ಇದು ಅವರ ಆಪ್ತರು ಹೇಳುವಂತಹ ಒಂದು ಮಾತು. 2.5 ವರ್ಷದ ನಂತರ, ಅವಧಿ ಪೂರ್ಣವಾದ ನಂತರ ಪರಿಸ್ಥಿತಿ ಏನಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ, ಇದನ್ನ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈಗ ಏನಾದರೂ 2.5 ವರ್ಷದ ಟರ್ಮ್ ಸಿಕ್ಕಿದ್ರೆ ಇದು ಬಹಳ ಒಳ್ಳೆಯ ಅವಕಾಶ. ಈ 2.5 ವರ್ಷದ
ಟರ್ಮ್ ಅನ್ನು ನಾನು ಬಿಟ್ಟು ಕೊಟ್ಟರೆ ಮುಂದಿನ 2.5 ವರ್ಷದ ನಂತರ ಏನಾಗುತ್ತೆ ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಆಗುವಂಥ ಅವಕಾಶ ಆವಾಗ ತಪ್ಪಿ ಹೋಗಲೂಬಹುದು, ಬೇರೆ ಪಕ್ಷ ಅಧಿಕಾರಕ್ಕೆ ಬರಲೂಬಹುದು ಎನ್ನುವಂತಹ ಒಂದು ಅನುಮಾನ ಮತ್ತು ಆತಂಕ DKಶಿ ಅವರಲ್ಲೂ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮೆಲ್ಲ ತಂತ್ರಗಳನ್ನು ಈಗ ಬಳಸ್ಕೊಳ್ತಾ ಇದ್ದಾರೆ ಎನ್ನುವುದು ರಾಜಕೀಯ ವೀಕ್ಷಕರು ಹೇಳ್ತಾ ಇರುವಂತಹ ಅಭಿಪ್ರಾಯ. ಡಿನ್ನರ್ ಪಾಲಿಟಿಕ್ಸು, ಬೇರೆ ಬೇರೆ ರೀತಿಯಲ್ಲಿ ಶಾಸಕರ ಸಭೆಯನ್ನು ನಡೆಸೋದು, ಶಾಸಕರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸೋದು, ಅದೇ ರೀತಿ ಜಿಲ್ಲಾ ಅಧ್ಯಕ್ಷರುಗಳದ್ದೆಲ್ಲ ಒಂದು ಸಭೆಯನ್ನು ಕರೆದು ಅವರಿಗೂ ಕೂಡ ಒಂದು ಔತಣಕೂಟವನ್ನು ಏರ್ಪಡಿಸೋದು, ಜಿಲ್ಲಾ ಪದಾಧಿಕಾರಿಗಳಲ್ಲಿ ಮತ್ತು KPCC ಪದಾಧಿಕಾರಿಗಳಲ್ಲಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಇನ್ನೊಂದು ಔತಣಕೂಟವನ್ನು ಏರ್ಪಡಿಸೋದು, ಈ ರೀತಿಯ ಎಲ್ಲ ಯೋಜನೆಗಳು ಕೂಡ DK ಶಿವಕುಮಾರ್ ಅವರ ಮುಂದೆ ಇದೆ. ಅವರು ಅದನ್ನು ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವ ರೀತಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ತಾನೇ ರಾಜ್ಯದ ಬಜೆಟ್ನಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗದ ಯೋಜನೆ, ಸುಮಾರು 45 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನು, ಅದರಲ್ಲಿ ನಮ್ಮ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಬಹಳ ದೊಡ್ಡ ಯೋಜನೆ, ಅದು ಕೋಟ್ಯಾಂತರ ರೂಪಾಯಿಯ ಯೋಜನೆ. ಇದು DKಶಿ ಅವರ ಗ್ರೇಟರ್ ಬೆಂಗಳೂರಿನ ಕನಸಿನ ಒಂದು ಭಾಗ. ಅದರ ಪ್ರಕಾರ ಅದು ನಡೀಬೇಕು ಅಂತ ಅವರು ಒತ್ತಡವನ್ನು ಹೇರ್ತಾ ಇದ್ರು ಹೈಕಮಾಂಡ್ಗಳ ಮೇಲೆ. ಅದು ಈ ಬಜೆಟ್ನಲ್ಲಿ ಅವರ ಒತ್ತಡ ಫಲಕಾರಿಯಾದ ಹಾಗೆ ಕಾಣಿಸ್ತಾ ಇದೆ. PPP ಮಾದರಿನಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದು ಈಗ ಖಚಿತವಾಗಿದೆ. ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ತಾತ್ವಿಕವಾದಂತಹ ಅನುಮತಿಯನ್ನು ನೀಡಿದೆ. ರಾಜಕೀಯದಲ್ಲೂ ಹೀಗೆ ಸುರಂಗ ಮಾರ್ಗಗಳು ಬಹಳ ಮುಖ್ಯವಾದದ್ದು. ಈ ಸುರಂಗ ಮಾರ್ಗಗಳು ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಆಗ್ಬೋದು, ಅಥವಾ ಪ್ರತ್ಯೇಕ ಸಭೆಗಳ ಮೂಲಕ ಆಗ್ಬೋದು, ಅಥವಾ ಸಮಾವೇಶಗಳ ಮೂಲಕ ಆಗ್ಬೋದು. ಅದನ್ನು ಕೂಡ DKಶಿ ಅವರು ನಿರಂತರವಾಗಿ ಮಾಡಿಕೊಂಡು ಬರುವಂತಹ ಒಂದು ಸುರಂಗ ಯೋಜನೆಯನ್ನು ರಾಜಕೀಯದಲ್ಲಿಯೂ ಕೂಡ ಹೂಡಿದ್ದಾರೆ ಅಂತ ಈಗಿನ ವಿದ್ಯಮಾನಗಳನ್ನು ಗಮನಿಸಿದರೆ ನಮಗೆ ಅರ್ಥ ಆಗ್ತಾ ಇದೆ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.